ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ಗೆ ಇವತ್ತು ನನ್ನ ಮಗಳ ಕೈಯಲ್ಲಿ ಹಾಯ್ ಮಾಡಿಸಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಮಕ್ಕಳಿಗೆ ರಿಲೇಟೆಡ್ ಆಗುವಂಥ ವಿಡಿಯೋ. ಸೊ ಅದಕ್ಕೆ ಅವಳ ಕೈಲೇ ಹಾಯ್ ಮಾಡಿಸ್ದೆ. ಸೊ ನಾನು ನಮ್ಮ ಅಕ್ಕ ಮನೆ ಇದ್ನಲ್ಲ, ಸೊ ಯೋಹನ್ ಫ್ರೆಂಡ್ಸ್ ಎಲ್ಲ ಸುತ್ತಮುತ್ತ ಇದ್ದಾರೆ, ಮತ್ತು ಕೆಳಗಡೆ ಮನೆಯಲ್ಲೆಲ್ಲ ಫ್ರೆಂಡ್ಸ್ ಇದ್ದರು. ಅವರೆಲ್ಲ ಈ ಸ್ಕೂಲ್ನಲ್ಲಿ ಓದ್ತಾ ಇದ್ರು. ಸ್ಕೂಲ್ ಹೆಸರು ಬಂದು ಜ್ಞಾನಮುದ್ರಾ ವಿದ್ಯಾನಿಕೇತನ್ ಅಂತ. ಇದು ಬಂದು ಕನಕಪುರ ರೋಡ್ ಕಡೆ ಇದೆ. ಅಕ್ಕ ಮನೆಗೆ 10 ಮಿನಿಟ್ಸ್ ಅಷ್ಟೇನೆ ಗಾಡಿನಲ್ಲಿ. ಸೊ ಅವರು ಎಕ್ಸಿಬಿಷನ್ ಇತ್ತು ಅವತ್ತಿನ ದಿನ. ಸೊ ಅದಕ್ಕೆ ಇನ್ವೈಟ್ ಮಾಡಿದರು ನಮ್ಮನ್ನೆಲ್ಲ, ಬನ್ನಿ ಅಕ್ಕ ಆಂಟಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಹೆಂಗೂ ಮಕ್ಕಳಿದಾರಲ್ವ, ಅವ್ರಿಗೂ ಒಂದು ಚೇಂಜಸ್ ಸಿಗುತ್ತೆ. ಇವಾಗಿಂದನೇ ಇದೆಲ್ಲ ನೋಡಿದ್ರೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ ಅಂದ್ಬಿಟ್ಟು ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಹೋದಾಗ ಟೈಮ್ ಬಂದು ಆಲ್ಮೋಸ್ಟ್ 12:30 ಅನ್ಕೋತೀನಿ. ಸೊ ಹೆವಿ ಬಿಸಿಲು, ಈಗಂತೂ ಸಿಕ್ಕಾಬಟ್ಟೆ. ಸೊ ಹಾಗೆ ನಿಮಗೆ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಸ್ಕೂಲ್ದು ಕೂಡ. ಚೆನ್ನಾಗಿ ಮಾಡಿದರು ಮಕ್ಕಳು. ನಾವು ಮಾಡುವಾಗೆಲ್ಲ ನೆನಪಾಗ್ತಿತ್ತು, ನಾವು ಹೀಗೆ ಮಾಡ್ತಿದ್ವಿ ಅಲ್ವಾ, ಏನಾದರೂ ಎಕ್ಸಿಬಿಷನ್ ಮಾಡಿದ್ರೆ. ಯಪ್ಪ 2-3 ಡೇಸ್ ಅಂತೂ ಟಾರ್ಚರ್ ಇಟ್ಬಿಡ್ತಾಯಿದ್ವಿ ಅಪ್ಪ ಅಮ್ಮಂಗೆಲ್ಲ. ಅದು ಕೊಡಿಸಿ ಇದು ಕೊಡಿಸಿ ಮಾಡಿಕೊಡಿ ಅಂತ ಎಲ್ಲ. ಅದೆಲ್ಲ ಮೆಮೊರೀಸ್ ರೀಕಾಲ್ ಆಯಿತು. ಮಕ್ಕಳೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ವೈನಿದಿನೂ ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ಲು. ಅವಳಿಗೇನೂ ಅರ್ಥ ಆಗಲ್ಲ, ಬಟ್ ಇವರೆಲ್ಲ ಯಾಕೆ ಈ ಥರ ಕೂತಿದ್ದಾರೆ, ಅವ್ರ ಮುಂದೆ ಎಲ್ಲ ಏನೇನೋ ಇಟ್ಕೊಂಡಿದ್ದಾರೆ ಅನ್ನೋ ಥರ ಅವಳಿಗೆ ಗೆಸ್ಸಿಂಗ್. ಸೊ ಅದೇ ಚೇಂಜಸ್ ಸಿಗಲಿ ಅಂತಲೇ ನಾವು ಹೋಗಿದ್ದು. ಸೊ ಮತ್ತು ಇಲ್ಲಿ ಎಷ್ಟು ಡಿಸಿಪ್ಲೀನಾಗಿ ಮಕ್ಕಳನ್ನ ಕ್ಯೂನಲ್ಲಿ ಕಳಿಸ್ತಾಯಿದ್ರು, ಮತ್ತು ಊಟ ಕೂರಿಸುವಾಗೂ ಅಷ್ಟೇನೆ ಅಷ್ಟು ನೀಟಾಗಿ ಕೂರಿಸ್ತಾಯಿದ್ರು. ನೀವು ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು. ನಾವು ಓದುವಾಗೆಲ್ಲ ಬೆಲ್ ಹೊಡೆದ್ರೆ ಸಾಕು ಓಡೋಟೋಗ್ತಿದ್ವಿ, ಆ ಥರ ಇತ್ತು. ಸೊ ಇದು ಈಗಿಂದನೇ ಕಲ್ಸೋದು ಈ ಥರ ಎಲ್ಲ ಒಳ್ಳೆಯದು ಅಂತ ಹೇಳ್ತೀನಿ. ಅಕ್ವೇರಿಯಂ ಚಿನಿ ಫಿಶ್ ನೋಡಮ್ಮ, ಕಾಣಿಸ್ತಿ. ನೋಡ ಅಣ್ಣ ಏನಿದೆ ಹ್ಯಾಪಿ ಬರ್ಡೇ ಅಂತ ನೋಡೋದು ಅಲ್ಲಿ ಅಕ್ಕ ಬೋರ್ಡ್, ಹ್ಯಾಪಿ ಬರ್ಡೇ ಬೋರ್ಡ್. ತಿಳ್ಕೊಂಬ ಅಲ್ಲ, ಅಣ್ಣ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಯ್ ಮಾಡಿ ಎಲ್ಲ. Good. Chin. Solid sitting. ಅಲ್ಲಿ ನೋಡಿ ಅಕ್ಕ ಏನೋ ಹೇಳ್ತಾ ಇದ್ದಲ್ಲ, ಬಾ. What is this? Fraction. Subtraction. Fraction model. Namaste ma'am, my name is Shishpa Sodaya. I study in second standard C section. My topic is fraction. 2 by 8, 2 by 8, 3 by
ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರಿಗೆ ಏನೋ ಒಂಥರ ಖುಷಿ, ಇವತ್ತು ನಾವೇನೋ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ಅಂತ. ಸೊ ನಮಸ್ತೆ ಮ್ಯಾಮ್, ನಮಸ್ತೆ ಸರ್ ಅನ್ನೋದೇ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅವ್ರು ಹೇಳುವಾಗ. ಸರ್ ಹಾಗೆ ಅವರು ಸೆಕ್ಷನ್ ಗ್ರೇಡ್ ಎ, ಗ್ರೇಡ್ ಬಿ ಆ ಥರ ಒಂದೊಂದು ರೂಮ್ನಲ್ಲೂ ಮಾಡಿದರು. ಮೇಲೆಲ್ಲ ಇತ್ತಂತೆ, ಅಷ್ಟರೊಳಗೆ ವೈನಿಧಿ ಪ್ಲೇ ಏರಿಯಾ ನೋಡ್ಬಿಟ್ಲು. ಪ್ಲೇ ಏರಿಯಾ ಕರ್ಕೊಂಡೋಗೋರ್ಗೂ ಬಿಡಲಿಲ್ಲ. ಸೊ ಹಾಗಾಗಿ ನಾನು ಎಕ್ಸಿಬಿಷನ್ ಅರ್ಧಬರ್ಧನೇ ನೋಡೋಕ್ಕಾಗಿದ್ದು. ಅವಳು ಅಷ್ಟೇ ಜಾಸ್ತಿ ನೋಡಲಿಲ್ಲ, ಒಂದು 3 ರೂಮ್ಸ್ಗೇನೋ ಹೋಗಿ ನೋಡಿದ್ವಿ. ಆಮೇಲೆ ಅವಳನ್ನ ಪ್ಲೇ ಏರಿಯಾ ಕರ್ಕೊಂಡೋದೆ. ಅಲ್ಲಂತೂ ಅವಳು ಅವ್ರ ಅಕ್ಕ ಚಿಂದಿ ಮಾಡಿಬಿಟ್ರು. ಫುಲ್ ಧೂಳೆಲ್ಲ ಎರಚ್ಕೊಂಡು, ಮರಳೆಲ್ಲ ಎರಚ್ಕೊಂಡು, ಫುಲ್ ಬಟ್ಟೆ ಗಲೀಜು, ಮೈಯೆಲ್ಲ ಗಲೀಜು ಮಾಡ್ಕೊಂಡು ಬಂದರು. ಸೊ ಅಲ್ಲಿ ಚೆನ್ನಾಗಿ ಆಟ ಆಡಿದ್ರು ಇಬ್ರು. ನಡೀಚಿನ ನಡಿ. ವೈನಿಧಿ ಚಿನ್ನ ಇದು ಸೈಡಿಗಿದೆಯಾ ನೀನು? ಏ ವೈನಿಧಿ ಚಿನ್ನಿ ಅನ್ನ ವೈನಿಧಿ ನೀನನ್ನ. ಚೆನ್ನಾಗಿದೆಯಾ ಚಿನ್ನ? ಗ್ಲಾಸ್ ಹಾಕ್ಲಾ? ಗ್ಲಾಸ್ ಹಾಕೋಬಿಡು, ಸರಿ ಹೋಗುದು. ವೈನಿಧಿ ಸಾಕು ಸಾಕು, ಬರಬಾರ್ದಲ್ಲಿ ಬಿದ್ದೋಗ್ತೀಯಾ, ಬಾ ಇಳ್ಕೊಂಡು ಬಾ, ಸಾಕು. ಸ್ಕೂಲಲ್ಲೆಲ್ಲ ಮುಗಿಸ್ಕೊಂಡು ಇವ್ರು ಆಡಿದೆಲ್ಲ ಆಯಿತು. ಮಧ್ಯಾಹ್ನ ಊಟ ಮಾಡಬೇಕಿತ್ತು. ಸೊ ಹಾಗಾಗಿ ನಾವು ಬೇಗ ಮನೆಗೆ ಹೊರಟ್ಬಿಟ್ವಿ. ಆಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಒಂದು ಸ್ಮಾಲ್ ಬರ್ಗರ್ ಪಾರ್ಟಿ ಥರ ಮಾಡಿದ್ವಿ. ಸೊ ಬರ್ಗರ್ ಆರ್ಡರ್ ಮಾಡ್ಕೊಂಡು ಮನೇಲೇ ತಿಂದ್ವಿ. ಆಮೇಲೆ ಭಾವ ಮೂವಿಗೆ ಹೋಗೋಣ, 9:45 ಶೋ ಇದೆ ಅಂತ ಅಂದರು. ಸಡನ್ನಾಗಿ ಅಡುಗೆ ಎಲ್ಲ ಮಾಡ್ಕೊಂಡು ಮಕ್ಳಿಗೆಲ್ಲ ಊಟ ಮಾಡಿಸ್ಕೊಂಡು ಮೂವಿಗೆ ಹೊರಟ್ವಿ.
ನಾನು, ಅಕ್ಕ, ಭಾವ, ಮಕ್ಕಳು ಮತ್ತು ಭಾವ ಅವ್ರ ತಮ್ಮ ಮತ್ತು ಇನ್ನೊಬ್ಬರು ತಮ್ಮ ಅವ್ರ ವೈಫ್ ಇಷ್ಟು ಜನ ಮೂವಿಗೆ ಹೋಗಿದ್ವಿ. JP ನಗರಲ್ಲಿ ಉಪಾಧ್ಯಕ್ಷ ಮೂವಿ ಬಗ್ಗೆ ಹೇಳಬೇಕಂದ್ರೆ ಕಾಮಿಡಿ ಆಗಿದೆ. ಒಂದು ಸಲ ನೋಡ್ಬೋದು. ಓಕೆ, ಥಿಯೇಟರಲ್ಲಿ ಅಷ್ಟು ಜನನೇ ಇರಲಿಲ್ಲ ನಾವು ಹೋದಾಗ. ಸೊ ಕಾಮಿಡಿ ಆಗಿರೋದ್ರಿಂದ ಒಂದು ಸಲ ನೋಡ್ಬೋದು, ಏನಷ್ಟು ಬೋರ್ ಅನ್ಸೋದಿಲ್ಲ. ಇವರಂತೂ ಥಿಯೇಟರ್ ಒಳಗೇ ಡ್ಯಾನ್ಸ್ ಮಾಡಿಬಿಟ್ರು. ವೈನಿಧಿ, ವಿಸ್ಮಯ ಎಲ್ಲ ಈ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಹೇಗೆ ಕುಂದಿದ್ದಾರೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.